ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದಕ್ಕೂ ಕೂಡ ಅಪಸ್ವರ ಎತ್ತಿದೆ ಕಾಂಗ್ರೆಸ್ ಸರ್ಕಾರ. ನಕಲಿ ಪರಶುರಾಮ ಪ್ರತಿಮೆ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಗೆದ್ದುವಂತ ವರದಿ ಬಂದಿದೆ. ಕಾರ್ಕಳ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಫೈಬರ್ ಪ್ರತಿಮೆ ಅಂತ ಆಕ್ಷೇಪಣೆ ಸಲ್ಲಿಸಿದಂತಹ ಕಾಂಗ್ರೆಸ್ ನಿಖರತೆ ತಿಳಿಯುವುದಕ್ಕೆ ತನಿಖೆ ವಹಿಸಿದಂತಹ ಸರ್ಕಾರ ಪ್ರತಿಮೆ ಕಂಚಿನದ್ದಲ್ಲ, ಇದು ಹಿತ್ತಾಳೆಗೆದ್ದುವಂತ ವರದಿ ಹೇಳ್ತಾಗಿದೆ. ಪ್ರತಿಮೆ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾದ ವರದಿ. ಈ ವರದಿ ಮೊದಲು ಕಂಚಿನದ್ದು ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆದರೆ ಈ ವರದಿಯನ್ನ ಸಲ್ಲಿಸಿದಾಗ ಇದು ಕಂಚಿನದ್ದಲ್ಲ, ಇದು ಹಿತ್ತಾಳೆದ್ದು ಅಂತ ಹೇಳಲಾಗ್ತಾಗಿದೆ. ಕಾರ್ಕಳದಲ್ಲಿ ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದರ ಬಗ್ಗೆಯೂ ಕೂಡ ಅಪಸ್ವರ ಗೆದ್ದಿತ್ತು. ಇದು ಕಂಚಿನದಲ್ಲ, ಹಿತ್ತಾಳ ಇದ್ದಲ್ಲ, ಇದು ಫೈಬರ್ದಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆ ಒಂದು ಆರೋಪ ಮಾಡಬೇಡಿ, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಸರ್ಕಾರ ತನಿಖೆಗೆ ಆದೇಶಿಸಿತ್ತು. ಆದರೆ ಈ ತನಿಖೆ ನಡೆದಂತಹ ಸಂದರ್ಭದಲ್ಲಿ ಇದು ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಗೆದ್ದುವಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ತನಿಖೆ. ಪ್ರತಿಮೆ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವರದಿ. ಹಾಗಾದ್ರೆ ಬಿಜೆಪಿ ಸರ್ಕಾರ ಸುಳ್ಳು ಹೇಳ್ತಾ ಅಥವಾ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರತಿಮೆ ಬಗ್ಗೆ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮೊದಲು ಬಿಜೆಪಿಯವರು ಕಂಚಿನದ್ದು ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಆದರೆ ಕೊನೆಗೆ ಬಂದಿದ್ದು ಇದು ಹಿತ್ತಾಳೆಗೆದ್ದು ಅನ್ನುವಂತಹ ವರದಿ ಹೇಳ್ತಾ ಇದೆ. ಕಾರ್ಕಳ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ಚಾರ್ಜ್ ಶೀಟ್ನಲ್ಲಿ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಕೂಡ ಈ ಒಂದು ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಿರಂತರ ಅಪಪ್ರಚಾರಕ್ಕೆ ಸೋಲಾಗಿದೆ, ಸೊ ಹೀಗಾಗಿ ಟೋಲ್ ಕಿಟ್ ಅಪಪ್ರಚಾರ ಸುಳ್ಳು ತನಿಖೆಯಿಂದ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಪ್ರತಿಮೆ ಫೈಬರ್ದು ಎಂಬ ವ್ಯವಸ್ಥಿತ ಪಿತೂರಿಗೆ ಸೋಲಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಇದು ಫೈಬರ್ದು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗಿತ್ತು. ಆದರೆ ವರದಿ ಬಂದ ಮೇಲೆ ಇದು ಹಿತ್ತಾಳೆಗೆದ್ದು ಅಂತ ಹೇಳಲಾಗಿದೆ. ಸುನೀಲ್ ಕುಮಾರ್ ಅವರು ಟ್ವೀಟ್ ಮಾಡೋದ್ರ ಮೂಲಕ ಏನು ಟೂಲ್ ಕಿಟ್ ಅಂದ್ರೆ ಸುಳ್ಳಿನ ಟೂಲ್ ಕಿಟ್ ಏನ್ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್, ಇದು ಕೂಡ ಒಂದು ಸೋಲಾಗಿದೆ. ನೀವೇನೇ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಇದು ಪ್ರತಿ ಕ್ಷಣದಕ್ಕೂ ಪ್ರತಿ ಹಂತದಲ್ಲೂ ಸೋಲಾಗುತ್ತೆ ನಿಮಗೆ ಅಂತ ಹೇಳೋದ್ರ ಮೂಲಕ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದಕ್ಕೂ ಕೂಡ ಅಪಸ್ವರ ಎತ್ತಿದೆ ಕಾಂಗ್ರೆಸ್ ಸರ್ಕಾರ. ನಕಲಿ ಪರಶುರಾಮ ಪ್ರತಿಮೆ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಗೆದ್ದುವಂತ ವರದಿ ಬಂದಿದೆ. ಕಾರ್ಕಳ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಫೈಬರ್ ಪ್ರತಿಮೆ ಅಂತ ಆಕ್ಷೇಪಣೆ ಸಲ್ಲಿಸಿದಂತಹ ಕಾಂಗ್ರೆಸ್ ನಿಖರತೆ ತಿಳಿಯುವುದಕ್ಕೆ ತನಿಖೆ ವಹಿಸಿದಂತಹ ಸರ್ಕಾರ ಪ್ರತಿಮೆ ಕಂಚಿನದ್ದಲ್ಲ, ಇದು ಹಿತ್ತಾಳೆಗೆದ್ದುವಂತ ವರದಿ ಹೇಳ್ತಾಗಿದೆ. ಪ್ರತಿಮೆ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾದ ವರದಿ. ಈ ವರದಿ ಮೊದಲು ಕಂಚಿನದ್ದು ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆದರೆ ಈ ವರದಿಯನ್ನ ಸಲ್ಲಿಸಿದಾಗ ಇದು ಕಂಚಿನದ್ದಲ್ಲ, ಇದು ಹಿತ್ತಾಳೆದ್ದು ಅಂತ ಹೇಳಲಾಗ್ತಾಗಿದೆ. ಕಾರ್ಕಳದಲ್ಲಿ ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದರ ಬಗ್ಗೆಯೂ ಕೂಡ ಅಪಸ್ವರ ಗೆದ್ದಿತ್ತು. ಇದು ಕಂಚಿನದಲ್ಲ, ಹಿತ್ತಾಳ ಇದ್ದಲ್ಲ, ಇದು ಫೈಬರ್ದಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆ ಒಂದು ಆರೋಪ ಮಾಡಬೇಡಿ, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಸರ್ಕಾರ ತನಿಖೆಗೆ ಆದೇಶಿಸಿತ್ತು. ಆದರೆ ಈ ತನಿಖೆ ನಡೆದಂತಹ ಸಂದರ್ಭದಲ್ಲಿ ಇದು ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಗೆದ್ದುವಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ತನಿಖೆ. ಪ್ರತಿಮೆ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವರದಿ. ಹಾಗಾದ್ರೆ ಬಿಜೆಪಿ ಸರ್ಕಾರ ಸುಳ್ಳು ಹೇಳ್ತಾ ಅಥವಾ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರತಿಮೆ ಬಗ್ಗೆ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮೊದಲು ಬಿಜೆಪಿಯವರು ಕಂಚಿನದ್ದು ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಆದರೆ ಕೊನೆಗೆ ಬಂದಿದ್ದು ಇದು ಹಿತ್ತಾಳೆಗೆದ್ದು ಅನ್ನುವಂತಹ ವರದಿ ಹೇಳ್ತಾ ಇದೆ. ಕಾರ್ಕಳ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ಚಾರ್ಜ್ ಶೀಟ್ನಲ್ಲಿ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಕೂಡ ಈ ಒಂದು ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಿರಂತರ ಅಪಪ್ರಚಾರಕ್ಕೆ ಸೋಲಾಗಿದೆ, ಸೊ ಹೀಗಾಗಿ ಟೋಲ್ ಕಿಟ್ ಅಪಪ್ರಚಾರ ಸುಳ್ಳು ತನಿಖೆಯಿಂದ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಪ್ರತಿಮೆ ಫೈಬರ್ದು ಎಂಬ ವ್ಯವಸ್ಥಿತ ಪಿತೂರಿಗೆ ಸೋಲಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಇದು ಫೈಬರ್ದು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗಿತ್ತು. ಆದರೆ ವರದಿ ಬಂದ ಮೇಲೆ ಇದು ಹಿತ್ತಾಳೆಗೆದ್ದು ಅಂತ ಹೇಳಲಾಗಿದೆ.
ಸುನಿಲ್ ಕುಮಾರ್ ಅವರು ಟ್ವೀಟ್ ಮಾಡೋದ್ರ ಮೂಲಕ ಏನು ಟೂಲ್ ಕಿಟ್ ಅಂದ್ರೆ ಸುಳ್ಳಿನ ಟೂಲ್ ಕಿಟ್ ಏನ್ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದಕ್ಕೂ ಕೂಡ ಅಪಸ್ವರ ಎತ್ತಿದೆ ಕಾಂಗ್ರೆಸ್ ಸರ್ಕಾರ. ನಕಲಿ ಪರಶುರಾಮ ಪ್ರತಿಮೆ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಗೆದ್ದುವಂತ ವರದಿ ಬಂದಿದೆ. ಕಾರ್ಕಳ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಫೈಬರ್ ಪ್ರತಿಮೆ ಅಂತ ಆಕ್ಷೇಪಣೆ ಸಲ್ಲಿಸಿದಂತಹ ಕಾಂಗ್ರೆಸ್ ನಿಖರತೆ ತಿಳಿಯೋದಕ್ಕೆ ತನಿಖೆ ವಹಿಸಿದಂತಹ ಸರ್ಕಾರ ಪ್ರತಿಮೆ ಕಂಚಿನದ್ದಲ್ಲ, ಇದು ಹಿತ್ತಾಳೆಗೆದ್ದುವಂತ ವರದಿ ಹೇಳ್ತಾಗಿದೆ. ಪ್ರತಿಮೆ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾದ ವರದಿ. ಈ ವರದಿ ಮೊದಲು ಕಂಚಿನದ್ದು ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆದರೆ ಈ ವರದಿಯನ್ನ ಸಲ್ಲಿಸಿದಾಗ ಇದು ಕಂಚಿನದ್ದಲ್ಲ, ಇದು ಹಿತ್ತಾಳೆದ್ದು ಅಂತ ಹೇಳಲಾಗ್ತಾಗಿದೆ. ಕಾರ್ಕಳದಲ್ಲಿ ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದರ ಬಗ್ಗೆಯೂ ಕೂಡ ಅಪಸ್ವರ ಗೆದ್ದಿತ್ತು. ಇದು ಕಂಚಿನದಲ್ಲ, ಹಿತ್ತಾಳ ಇದ್ದಲ್ಲ, ಇದು ಫೈಬರ್ದಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆ ಒಂದು ಆರೋಪ ಮಾಡಬೇಡಿ, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಸರ್ಕಾರ ತನಿಖೆಗೆ ಆದೇಶಿಸಿತ್ತು. ಆದರೆ ಈ ತನಿಖೆ ನಡೆದಂತಹ ಸಂದರ್ಭದಲ್ಲಿ ಇದು ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಗೆದ್ದುವಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ತನಿಖೆ. ಪ್ರತಿಮೆ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ವರದಿ. ಹಾಗಾದ್ರೆ ಬಿಜೆಪಿ ಸರ್ಕಾರ ಸುಳ್ಳು ಹೇಳ್ತಾ ಅಥವಾ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರತಿಮೆ ಬಗ್ಗೆ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮೊದಲು ಬಿಜೆಪಿಯವರು ಕಂಚಿನದ್ದು ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಆದರೆ ಕೊನೆಗೆ ಬಂದಿದ್ದು ಇದು ಹಿತ್ತಾಳೆಗೆದ್ದು ಅನ್ನುವಂತಹ ವರದಿ ಹೇಳ್ತಾ ಇದೆ. ಕಾರ್ಕಳ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ಚಾರ್ಜ್ ಶೀಟ್ನಲ್ಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಕೂಡ ಈ ಒಂದು ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಿರಂತರ ಅಪಪ್ರಚಾರಕ್ಕೆ ಸೋಲಾಗಿದೆ, ಸೊ ಹೀಗಾಗಿ ಟೋಲ್ ಕಿಟ್ ಅಪಪ್ರಚಾರ ಸುಳ್ಳು ತನಿಖೆಯಿಂದ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಪ್ರತಿಮೆ ಫೈಬರ್ದು ಎಂಬ ವ್ಯವಸ್ಥಿತ ಪಿತೂರಿಗೆ ಸೋಲಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಇದು ಫೈಬರ್ದು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗಿತ್ತು. ಆದರೆ ವರದಿ ಬಂದ ಮೇಲೆ ಇದು ಹಿತ್ತಾಳೆಗೆದ್ದು ಅಂತ ಹೇಳಲಾಗಿದೆ. ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದಕ್ಕೂ ಕೂಡ ಅಪಸ್ವರ ಎತ್ತಿದೆ ಕಾಂಗ್ರೆಸ್ ಸರ್ಕಾರ. ನಕಲಿ ಪರಶುರಾಮ ಪ್ರತಿಮೆ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಗೆದ್ದುವಂತ ವರದಿ ಬಂದಿದೆ. ಕಾರ್ಕಳ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಫೈಬರ್ ಪ್ರತಿಮೆ ಅಂತ ಆಕ್ಷೇಪಣೆ ಸಲ್ಲಿಸಿದಂತಹ ಕಾಂಗ್ರೆಸ್ ನಿಖರತೆ ತಿಳಿಯೋದಕ್ಕೆ ತನಿಖೆ ವಹಿಸಿದಂತಹ ಸರ್ಕಾರ ಪ್ರತಿಮೆ ಕಂಚಿನದ್ದಲ್ಲ, ಇದು ಹಿತ್ತಾಳೆಗೆದ್ದುವಂತ ವರದಿ ಹೇಳ್ತಾಗಿದೆ. ಪ್ರತಿಮೆ ಬಗ್ಗೆ ಮತ್ತೆ ಚರ್ಚೆಗೆ ಗ್ರಾಸವಾದ ವರದಿ. ಈ ವರದಿ ಮೊದಲು ಕಂಚಿನದ್ದು ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆದರೆ ಈ ವರದಿಯನ್ನ ಸಲ್ಲಿಸಿದಾಗ ಇದು ಕಂಚಿನದ್ದಲ್ಲ, ಇದು ಹಿತ್ತಾಳೆದ್ದು ಅಂತ ಹೇಳಲಾಗ್ತಾಗಿದೆ. ಕಾರ್ಕಳದಲ್ಲಿ ಈ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇದರ ಬಗ್ಗೆಯೂ ಕೂಡ ಅಪಸ್ವರ ಗೆದ್ದಿತ್ತು. ಇದು ಕಂಚಿನದಲ್ಲ, ಹಿತ್ತಾಳ ಇದ್ದಲ್ಲ, ಇದು ಫೈಬರ್ದಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆ ಒಂದು ಆರೋಪ ಮಾಡಬೇಡಿ, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಸರ್ಕಾರ ತನಿಖೆಗೆ ಆದೇಶಿಸಿತ್ತು. ಆದರೆ ಈ